నేను ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಫ್ರೆಂಡ್ ಬಂದಿದ್ದ, ಗಾಡಿ ಎತ್ಕೊಂಡು ಹೋಗ್ತಾ ಇದ್ವಿ. ಅವರಮ್ಮ ಫೋನ್ ಮಾಡಿ ಬಾ ಮಗ ಒಂದು ಸ್ಕಾರ್ಪಿಯೋ ಬಂದಿದೆ ಅಂತ ಅಂದ. ಅದಕ್ಕೆ ಅವನು ಆರ್ಡ್ರ್ ಮಾಡಿದ್ನಲ್ಲ, ಅದು ಅವ್ರ ಮನೆ ಮುಂದೆ ಬಂದು ಡೆಲಿವರಿ ಆಗಿತ್ತು. ಅದಕ್ಕೆ ಅವನು ನನಗೆ ಕರ್ಕೊಂಡು ಹೋಗ್ತಾ ಇದ್ದ. ಗಾಡಿ ಕಂಡೀಷನ್ ಹೆಂಗಿದೆ ನೋಡ್ಕೊಂಬರಂಬ ಅಂತ ಹೇಳಿದ್ದ. ಹಾಗೆ ಹೋಗ್ತಾ ಇದ್ವಿ. ಗಾಡಿ ಓಡಿಸಂತ ನೀನೇ ಕೊಟ್ಟ. ನಾನು ಸಿಕ್ಕಿದ ಚಾನ್ಸ್ ಅಂತ ಹೊಸ ಗಾಡಿ ಬೇರೆ ಸೈಯನ ಹೋಗ್ತಾ ಇದ್ದೆ. ಇಲ್ಲಿ ಮಿಸ್ ಆಯಿತು. ಹಾಗೆ ಮಿಸ್ ಆದ್ಮೇಲೆ ಸೀದಾ ಹೋಗ್ತಾ ಇದ್ವಿ. ಹಂಗೆ ಹೋಗ್ತಾ ಹಂಗೆ ಸೀದಾ ಬಂತು. ಮತ್ತೆ ಇಲ್ಲೊಂದು ಸ್ವಲ್ಪ ಮಿಸ್ ಆಯಿತು ಗಾಡಿ. ಇಲ್ಲೊಂದು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಬಂದ್ವಿ. ಹಂಗೆ ಹೊಸ ರೋಡ್ ಬೇರೆ ಬಂತು. ಡೋರ್ ಗೀರೆಲ್ಲ ಕ್ಲೋಸ್ ಮಾಡ್ಕೊಂಗೆ ಸೀದಾ ಹೋಗ್ತಾ ಇದ್ವಿ. ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಗೊತ್ತಾಯಿತು ಇದು ಘಾಟ್ ಸೆಕ್ಷನ್ ರೂಟು, ಸೇಮ್ ಚಾರ್ಮುಡಿ ಘಾಟೆ. ಹಂಗೆ ಸೀದಾ ಹೋಗ್ತಾ ಇದ್ವಿ ಚಾರ್ಮುಡಿ ಘಾಟು. ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಕೈಯೆಲ್ಲ ಹೊರಗಡೆ ಹಾಕಿ ವಿಡಿಯೋ ಮಾಡ್ಕೊತಾ ಇದ್ದ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಆಕ್ಸಿಡೆಂಟ್ ಆಗಿರೋದೆಲ್ಲ ಫೋಟೋ ಗಿಟ್ಟೆಲ್ಲ ತಕ್ಕೊಂಡು ಆಮೇಲೆ ಮುಂದೆ ನಮಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಫೋಟೋ ಗಿಟ್ಟೆಲ್ಲ ತಗೊಂಡು ಪೊಲೀಸ್ ಸ್ಟೇಷನಿಗೆ ಕೊಡೋಕೆ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತಾ ದಾರಿಲ್ಲ ಚಾರ್ಮುಡಿ ಘಾಟು. ನಮ್ಮ ಫ್ರೆಂಡ್ ಎಲ್ಲ ವ್ಯೂ ಎಲ್ಲ ತಕ್ಕೊಂಡ. ಮುಂದ್ಗಡೆ ಕಾಫಿ ಗೀಫಿಗೆ ಎಲ್ಲರ ಹಾಕು ಮಚ್ಚ ಅಂತ ಅಂದ. ಅಲ್ಲಿ ನೋಡಿದ್ರೆ ಇಲ್ಲೊಂದು ಆಕ್ಸಿಡೆಂಟು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಂಗೆ ಮುಂದ್ಗಡೆ ಎಲ್ಲ ನೋಡ್ಕೊಂಡು ಹೋದ್ವಿ. ಹಂಗೆ ಅಲ್ಲಿ 40 ಕಿಲೋಮೀಟ್ರ್ ದಾಟಿ ಮುಂದಕ್ಕೆ ಹೋಗ್ಬಾರ್ದು ಅಂತ ಹಾಕಿದ್ರು. ಹಂಗೆ ಎದುರುಗಡೆ ಟೀ ಅಂಗಡಿ ಸಿಕ್ತು. ಗಾಡಿಗೆಲ್ಲ ರೆಗ್ಯುಲೇಟ್ರಲ್ಲಿ ನೀರೆಲ್ಲ ಹಾಕಿ ಗಾಡಿ ಹೀಟಿಗೆ ಅಂತ ಹೇಳ್ಬಿಟ್ಟು ಬಾನೆಟ್ ಓಪನ್ ಮಾಡಿದ್ವಿ. ಹಂಗೆ ನನಗೂ ಹುಚ್ಚೆ ಅರ್ಜೆಂಟ್ ಆಗಿತ್ತು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಆಮೇಲೆ ಗಾಡಿ ಎಲ್ಲ ತಣ್ಣಗಾಯ್ತು ಅಂತ ಗಾಡಿ ಎತ್ಕೊಂಡು ಮುಂದಕ್ಕೆ ಹೋದ್ವಿ. ಆಮೇಲೆ ನಮ್ಮ ಅಜ್ಜಿ ಫೋನ್ ಮಾಡಿದ್ರು, ಇನ್ನೂ ಎಷ್ಟೊತ್ತಾಗುತ್ತಪ್ಪ ಬರೋದು ಅಂತ. ಆಮೇಲೆ ಮುಂದ್ಗಡೆ ನೋಡಿದ್ರೆ ಮತ್ತೊಂದು ಕರ್ವ್ ಇತ್ತು. ಆ ಕರ್ವನ್ನೆಲ್ಲ ಟರ್ನ್ ಮಾಡ್ಕೊಂಡು ಗಾಡಿನೆಲ್ಲ ಕೆಳಗೆ ಇಳಿಸಿ ಆಮೇಲೆ ರಾಂಗ್ ರೂಟಿಗೆ ಬಂದಿದ್ವಿ. ಮತ್ತು ಮುಂದಕ್ಕೆ ಹೋಗಿ ಇಲ್ಲೊಂದು ಸ್ವಲ್ಪ ಆಕ್ಸಿಡೆಂಟ್ ಆದಂಗೆ ಇತ್ತು. ಆದರೆ ದೇವ್ರ ದಯೆ ಯಾರಿಗೂ ಏನೂ ಆಗಿರಲಿಲ್ಲ. ಜನ್ಮಕ್ಕೆ ಹೋಗೋ ನಮ್ಮ ದೇಶ. ಆಮೇಲೆ ಅವರಿಂದ ಎಲ್ಲ ತಪ್ಪಿಸ್ಕೊಂಡು ಆಮೇಲೆ ನೀಟಾಗಿ ಬಂದ್ವಿ. ನೀಟಾಗಿ ಡೌನ್ ಇತ್ತು. ಈ ಚಾರ್ಮುಡಿ ಘಾಟ್ ಬಿಟ್ಟು ಯಾವಾಗ ಹೋಗ್ತೇವೆ ಅಂತೂ ಭಾರಿ ಭಯ ಆಗಿಬಿಟ್ಟಿತ್ತು. ಅಲ್ಲೇ ಮುಂದ್ಗಡೆ ಬಾನೆಟ್ ಎಲ್ಲ ಕೂತ್ಕೊಂಡಿದ್ವಿ. ಈಗ ಇಲ್ಲೂ ಅಷ್ಟೇ, ಇಲ್ಲೂ ಒಂದು 2-3 ಸತಿ ಆಕ್ಸಿಡೆಂಟ್ ಆಗೋದು ಫ್ರೆಂಡ್ಸ್.